ಇದು ಬಿಗ್ ಬಾಸ್ ಪ್ರೇಕ್ಷಕರಿಗೆ ಬಿಗ್ ಶಾಕ್. ಅಂದರೆ ಬಿಗ್ ಬಾಸ್ ಯಾರೆಲ್ಲ ನೋಡ್ತಿರೋ ಆಡಿಯನ್ಸ್ ಅವರಿಗೆ ಒಂದು ಸ್ವಲ್ಪ ಆಘಾತಕಾರಿಯಾದ ಸುದ್ದಿ. ಗಿಲ್ಲಿ ಫ್ಯಾನ್ಸ್ಗೂ ಬಿಗ್ ಶಾಕ್ ಇದು. ಕಾವ್ಯ ಫ್ಯಾನ್ಸಿಗೂ ಬಿಗ್ ಶಾಕು. ಬಿಗ್ ಬಾಸ್ ಮನೆಯಿಂದ ಕಾವ್ಯ ಔಟ್ ಆಗ್ತಾರೆ ಅನ್ನೋ ವಿಚಾರ. ಪೋಷಕರೇ ಕಾವ್ಯ ಆಟಕ್ಕೆ ಮುಳುವಾದ್ರ, ಅಂದರೆ ಅವ್ರ ಪೇರೆಂಟ್ಸ್ಗಳೇ ಮುಳುವಾದ್ರ ಅಂತ. ಫ್ಯಾಮಿಲಿ ವೀಕ್ನಲ್ಲಿ ಕಾವ್ಯಗೆ ಪೋಷಕರಿಂದ ಮಾಹಿತಿ ಸೋರಿಕೆ. ಇದು ಬಿಗ್ ಬಾಸ್ಗೆ ಸಿಟ್ಟು ತರಿಸಿತ್ತು. ಕೂಡಲೇ ಬಿಗ್ ಬಾಸ್ ಮನೆಯಿಂದ ಕಾವ್ಯ ಪೋಷಕರನ್ನು ಕಳಿಸಿದ್ರು. ಇನ್ನು ವೀಕೆಂಡ್ನಲ್ಲೂ ಕಾವ್ಯರನ್ನು ಹೊರಗಡೆ ಕಳಿಸಿಲ್ಲ. ಅದೇ ನಮಗೆ ಆಶ್ಚರ್ಯ. ಕಿಚ್ಚ ಸುದೀಪ್ ಕೂಡ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಕಾವ್ಯ ಈ ಬಾರಿ ಮನೆಯಿಂದ ಹೊರಗೆ ಬರ್ತಾರಾ? ಒಂದು ವೇಳೆ ಕಾವ್ಯ ಬರದೇ ಹೋದರೆ ಮತ್ಯಾರು ಬರ್ತಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಈಗ ಬಿಗ್ ಬಾಸು, ಆ ಬಿಗ್ ಬಾಸಲ್ಲಿ ನಡೆಯುವಂಥ ಪ್ರತಿಯೊಂದು ಆಟ, ಆ ಆಟ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಚರ್ಚೆ ಆಗುತ್ತೆ. ಅದನ್ನು ಸುದ್ದಿ ಕೂಡ ಮಾಡ್ತೀವಿ. ಅಂದರೆ ಅತಿ ಹೆಚ್ಚು ಆಕರ್ಷಣೆಗೆ ಒಳಪಟ್ಟಿರುವಂಥ ಒಂದು ರಿಯಾಲಿಟಿ ಶೋ ಅದು. ನೋಡುವವರಿಗೆ ಒಂದು 100% ಮನರಂಜನೆ, ಟೈಮ್ ಪಾಸು. ಹಾಗೆ ಅಲ್ಲೊಂದು ಕಾವ್ಯ ಅಂತ ಕಂಟೆಸ್ಟೆಂಟ್ ಇದ್ದಾರಂತೆ. ಅವ್ರ ಮನೆಯವರು ಬಿಗ್ ಬಾಸ್ ಮನೆಗೆ ಬರೋ ಅವಕಾಶ ಸಿಕ್ಕಿದಾಗ ಬಂದಾಗ ಒಂದಷ್ಟು ಮಾಹಿತಿ ಸೋರಿಕೆ ಮಾಡಿದ್ದಾರೆ. ಒಂದಷ್ಟು ನಿಯಮಗಳಿದ್ದಾವೆ. ಬಿಗ್ ಬಾಸು ಅಂದರೆ ಸುಮ್ಮನೆ ಬರೋದು ಎದಳೋದು ಆಡೋದಲ್ಲ. ಅಲ್ಲೊಂದಷ್ಟು ನಿಯಮ ರೀತಿ ರಿವಾಜುಗಳಿದ್ದಾವೆ. ಅದನ್ನು ಫಾಲೋ ಮಾಡಬೇಕು. ಕಟ್ಟುನಿಟ್ಟಾಗಿ ಅದನ್ನು ಅನುಸರಿಸಬೇಕು ಮಾತ್ರವಲ್ಲ, ಅನುಕರಣೆ ಮಾಡಬೇಕು. ಅದನ್ನು ಅಳವಡಿಸ್ಕೋಬೇಕು. ಸುಮ್ಮನೆ ಬನಿಯನ್ ಹಾಕ್ಕೊಂಡಲ್ಲಿ ಆಟ ಆಡೋದು ಮಾತ್ರ ಅಲ್ಲ, ಅಲ್ಲೊಂದಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗಿ ಬರುತ್ತೆ. ಸೊ ಪೇರೆಂಟ್ಸ್ಗಳು ಬಂದಿದ್ರಂತೆ, ಒಂದಷ್ಟು ಮಾಹಿತಿಗಳನ್ನು ಸೋರಿಕೆ ಮಾಡಿದ್ರಂತೆ. ಇದು ಬಿಗ್ ಬಾಸಿಗೆ ಗೊತ್ತಾಗಿದೆ. ಹಾಗೆ ಸ್ವಲ್ಪ ಕಾವ್ಯಗೂ ಕೂಡ ಇದು ಸಂಕಷ್ಟ ತಂದಿದೆಯಾ? ಕಾವ್ಯ ಒಂದಷ್ಟು ಟಾಸ್ಕ್ಗಳಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ವಂತೆ. ಹಾಗಾದರೆ ಎಲ್ಲಿದ್ದಾರೆ? ಅದು ಒಳಗೇನಾದ್ರು ನಿಗಾ ಘಟಕ ಅಂತ ಹೇಳ್ತಾರೆ, ಅಲ್ಲೇನಾದರೂ ಇಟ್ಟಿದ್ದಾರೋ ಏನೋ. ಸುದೀಪ್ ಕೂಡ ಸ್ವಲ್ಪ ಗಾಬರಿಯಲ್ಲೇ ಮಾತನಾಡಿದ್ರಂತೆ. ಒಟ್ಟಾರೆ ಕಾವ್ಯ ಔಟ್ ಆಗ್ತಾರೆ ಎನ್ನುವಂತಹ ವಿಚಾರಗಳು ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದರೆ ವೀಕೆಂಡ್ನಲ್ಲೂ ಕೂಡ ಕಾಣಿಸಿಕೊಳ್ಳುವುದಿಲ್ವಾ ಕಾವ್ಯ? ವೀಕೆಂಡ್ನಲ್ಲೇ ಅವರು ಔಟ್ ಆಗ್ತಾರಾ? ಒಟ್ಟಾರೆ ಕಾವ್ಯ ಫ್ಯಾನ್ಸಿಗೂ ಇದೊಂಥರ ಶಾಕಿಂಗ್ ಸುದ್ದಿ. ಬಿಗ್ ಬಾಸ್ ಮನೆಯಿಂದ ಕಾವ್ಯ ಔಟ್ ಆಗ್ತಾರೆ. ಪೋಷಕರೇ ಕಾವ್ಯ ಆಟಕ್ಕೆ ಮುಳುವಾದ್ರ. ಫ್ಯಾಮಿಲಿ ವೀಕ್ನಲ್ಲಿ ಕಾವ್ಯಗೆ ಪೋಷಕರಿಂದ ಮಾಹಿತಿ ಸೋರಿಕೆ. ಇದು ಬಿಗ್ ಬಾಸ್ಗೆ ಸಿಟ್ಟು ತರಿಸಿದೆ. ಕೂಡಲೇ ಬಿಗ್ ಬಾಸ್ ಮನೆಯಿಂದ ಕಾವ್ಯ ಪೋಷಕರನ್ನು ಕಳಿಸಿದ್ರು. ಇನ್ನು ವೀಕೆಂಡ್ನಲ್ಲೂ ಕಾವ್ಯರನ್ನು ಹೊರಗಡೆ ಕಳಿಸಿಲ್ಲ. ಅದೇ ನನಗೂ ಆಶ್ಚರ್ಯ ಅಂತ ಕಿಚ್ಚ ಸುದೀಪ್ ಹೇಳಿಕೊಂಡಿದ್ರು. ಹಾಗಾದರೆ ಕಾವ್ಯ ಈ ಬಾರಿ ಮನೆಯಿಂದ ಹೊರಗೆ ಬರ್ತಾರಾ? ಒಂದು ವೇಳೆ ಕಾವ್ಯ ಬರದೇ ಹೋದರೆ ಮತ್ಯಾರು ಬರ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಒಂದಷ್ಟು ನಿಯಮಗಳಿದ್ದಾವೆ. ಬಿಗ್ ಬಾಸು ಅಂದರೆ ಸುಮ್ಮನೆ ಬರೋದು ಎದಳೋದು ಆಡೋದಲ್ಲ, ಅಲ್ಲೊಂದಷ್ಟು ನಿಯಮ ರೀತಿ ರಿವಾಜುಗಳಿದ್ದಾವೆ. ಅದನ್ನು ಫಾಲೋ ಮಾಡಬೇಕು. ಕಟ್ಟುನಿಟ್ಟಾಗಿ ಅದನ್ನು ಅನುಸರಿಸಬೇಕು ಮಾತ್ರವಲ್ಲ, ಅನುಕರಣೆ ಮಾಡಬೇಕು. ಅದನ್ನು ಅಳವಡಿಸ್ಕೋಬೇಕು. ಸುಮ್ಮನೆ ಬನಿಯನ್ ಹಾಕ್ಕೊಂಡಲ್ಲಿ ಆಟ ಆಡೋದು ಮಾತ್ರ ಅಲ್ಲ, ಅಲ್ಲೊಂದಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗಿ ಬರುತ್ತೆ. ಸೊ ಪೇರೆಂಟ್ಸ್ಗಳು ಬಂದಿದ್ರಂತೆ, ಒಂದಷ್ಟು ಮಾಹಿತಿಗಳನ್ನು ಸೋರಿಕೆ ಮಾಡಿದ್ರಂತೆ. ಇದು ಬಿಗ್ ಬಾಸಿಗೆ ಗೊತ್ತಾಗಿದೆ. ಹಾಗೆ ಸ್ವಲ್ಪ ಕಾವ್ಯಗೂ ಕೂಡ ಇದು ಸಂಕಷ್ಟ ತಂದಿದೆಯಾ? ಕಾವ್ಯ ಒಂದಷ್ಟು ಟಾಸ್ಕ್ಗಳಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ವಂತೆ. ಹಾಗಾದರೆ ಎಲ್ಲಿದ್ದಾರೆ? ಅದು ಒಳಗೇನಾದ್ರು ನಿಗಾ ಘಟಕ ಅಂತ ಹೇಳ್ತಾರೆ, ಅಲ್ಲೇನಾದರೂ ಇಟ್ಟಿದ್ದಾರೋ ಏನೋ. ಸುದೀಪ್ ಕೂಡ ಸ್ವಲ್ಪ ಗಾಬರಿಯಲ್ಲೇ ಮಾತನಾಡಿದ್ರಂತೆ. ಒಟ್ಟಾರೆ ಕಾವ್ಯ ಔಟ್ ಆಗ್ತಾರೆ ಎನ್ನುವಂತಹ ವಿಚಾರಗಳು ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದರೆ ವೀಕೆಂಡ್ನಲ್ಲೂ ಕೂಡ ಕಾಣಿಸಿಕೊಳ್ಳುವುದಿಲ್ವಾ ಕಾವ್ಯ? ವೀಕೆಂಡ್ನಲ್ಲೇ ಅವರು ಔಟ್ ಆಗ್ತಾರಾ? ಒಟ್ಟಾರೆ ಕಾವ್ಯ ಫ್ಯಾನ್ಸಿಗೂ ಇದೊಂಥರ ಶಾಕಿಂಗ್ ಸುದ್ದಿ. ಬಿಗ್ ಬಾಸ್ ಮನೆಯಿಂದ ಕಾವ್ಯ ಔಟ್ ಆಗ್ತಾರೆ. ಪೋಷಕರೇ ಕಾವ್ಯ ಆಟಕ್ಕೆ ಮುಳುವಾದ್ರ. ಫ್ಯಾಮಿಲಿ ವೀಕ್ನಲ್ಲಿ ಕಾವ್ಯಗೆ ಪೋಷಕರಿಂದ ಮಾಹಿತಿ ಸೋರಿಕೆ. ಇದು ಬಿಗ್ ಬಾಸ್ಗೆ ಸಿಟ್ಟು ತರಿಸಿದೆ. ಕೂಡಲೇ ಬಿಗ್ ಬಾಸ್ ಮನೆಯಿಂದ ಕಾವ್ಯ ಪೋಷಕರನ್ನು ಕಳಿಸಿದ್ರು. ಇನ್ನು ವೀಕೆಂಡ್ನಲ್ಲೂ ಕಾವ್ಯರನ್ನು ಹೊರಗಡೆ ಕಳಿಸಿಲ್ಲ. ಅದೇ ನನಗೂ ಆಶ್ಚರ್ಯ ಅಂತ ಕಿಚ್ಚ ಸುದೀಪ್ ಹೇಳಿಕೊಂಡಿದ್ರು. ಹಾಗಾದರೆ ಕಾವ್ಯ ಈ ಬಾರಿ ಮನೆಯಿಂದ ಹೊರಗೆ ಬರ್ತಾರಾ? ಒಂದು ವೇಳೆ ಕಾವ್ಯ ಬರದೇ ಹೋದರೆ ಮತ್ಯಾರು ಬರ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.